ಅಪ್ಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಭಾಸ್ಕರ್ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಭಾಸ್ಕರ್, ಏನು ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ಭಾಸ್ಕರ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕೇಳಿಸ್ತಾ ಇದೆ ಮೇಡಮ್. ಹೇಳಿ ಮೇಡಮ್, ಇಂಥವ್ರಿಗೆ ಏನಿಲ್ಲ, ಅವ್ರ ಮನೆಯವ್ರನ್ನೇ ಎಲ್ಲ ರೋಡಲ್ಲಿ ಹಿಡ್ಕೊಂಡು ಸಾಯಿಸ್ಬೇಕು ಮೇಡಮ್ ಇಂಥವ್ರಿಗೆಲ್ಲ. ಇಂಥ ಶಿಕ್ಷೆನೆ ಅವ್ರಿಗೆ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಅವರು ಬೇಗ ಮನೆಗೆ ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಇದರಿಂದೆಲ್ಲ ಅವ್ರಿಗೆ ನ್ಯಾಯ ಸಿಗಲ್ಲ. ಅವ್ರಿಗೆ ಅದಕ್ಕೆ ರೋಡಲ್ಲಿ ಹಿಡ್ಕೊಂಡು ಸಾಯಿಸ್ಬೇಕು ಇವ್ರೆ ಎಲ್ಲ ಊರ್ ಜನ ಸೇರ್ಬಿಟ್ಟು. ಓಕೆ, ಧನ್ಯವಾದ ಭಾಸ್ಕರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓಕೆ ಶಬೀರ್, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೋತೀನಿ. ಯಾಕೆಂದರೆ ಇವಾಗ ನೀವು ಹ್ಯಾಟ್ಸ್ ಆಫ್ ನಿಮಗೆ ಮತ್ತು ನಿಮ್ಮ ತಾಯಿಗೆ. ಯಾಕೆಂದರೆ ನಿಮ್ಮ ತಂಗಿಗೆ ಆಗ್ತಾ ಇರುವಂತಹ ನೋವನ್ನು ನೀವು ಅರ್ಥ ಮಾಡಿಕೊಂಡು ಎದುರುಗಡೆ ಬಂದಿದ್ರೆ, ಎಲ್ಲರ ಮುಂದೆ ಬಂದಿದ್ದೀರಾ ಇಂಥ ಕೆಲಸ ಆಗಿದೆ ಅಂತ. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ನೋವುಗಳನ್ನು ಕೂಡ ಅನುಭವಿಸಿರ್ತೀರಾ, ಮಾತುಗಳನ್ನು ಕೇಳಿರ್ತೀರಾ. ಆ ರೀತಿ ಯಾವ ರೀತಿ ಅನುಭವಿಸಿದ್ರಿ ನೀವು? ನೋವು ಅನುಭವಿಸಿದೆ ಮೇಡಮ್. ಏನು ಮಾಡ್ತೀರಾ, ಪರಿಸ್ಥಿತಿ ನಮ್ಗೆ ಕೆಟ್ಟಿದೆ ಅಲ್ಲ ಮೇಡಮ್. ಈಗೇನಾಗಿದೆ, ನಮ್ಗೆ ಈ ಕಡೆ ನೋವಾಗತ್ತಲ್ಲ, ಆ ಕಡೆ ನೋವಾಗ ನಡಕ್ಕೆ ಬಂದು ಸಿಕ್ಕೊಳ್ಳೋಣ ಆಗಿಬಿಟ್ಟಿದೆ ಮೇಡಮ್. ಈಗ ನಮ್ಮ ತಾಯಿ ಆಮೇಲೆ ನಮ್ಮ ತಂಗಿ ಕರ್ಕೊಂಡು ಈಗ ನಾವು ಈಗ ಹುಬ್ಳಿಗೆ ಹೋಗ್ಬಿಟ್ಟು ಹೊರ ಹೋಗ್ಬೇಕಂದ್ರೆ ನಮ್ಮ ಮನಸ್ಸು ಬರಲ್ಲ. ಇನ್ನೊಂದು ಊರಿಗೆ ಸೆಟ್ ಆಗಬೇಕು ಅಂದ್ರೆ ನಮ್ಮ ಮನಸ್ಸು ಬರಲ್ಲ. ಯಾಕಂದ್ರೆ ನಮ್ಗೆ ಯಾವುದೋ ಸೆಟ್ ಆದ್ರೆ ನಮ್ಮ ಹುಬ್ಳಿನೇ ಸೆಟ್ ಆಗಿದೆಲ್ಲ. ಬೇರೆ ಕಡೆ ಹೋದ್ರೆ ನಮ್ಗೆ ಅಷ್ಟು ನಮ್ಮ ಕಡೆ ಹಣಕಾಸು ಇಲ್ಲ ಮೇಡಮ್. ನಮ್ಮ ಕೈಲಿ ನಾವು ಎಷ್ಟು ದುಡಿಬೇಕು ಅಷ್ಟು ದುಡಿದು ನಮ್ಮ ಹೊಟ್ಟೆ ಬಾಡಿಗೆ ನಾವು ನಡೆಸ್ಬೇಕು. ಅದಕ್ಕಾಗಿ ಅದರ ಸಂಬಂಧ ನಾವು ಇದು ಮಾಡ್ಕೊಂಡು ಕುಂತೀವಿ ಮೇಡಮ್. ಓಕೆ ಸಲ್ಮಾ, ನಿಮ್ಮಮ್ಮ ಮತ್ತು ನಿಮ್ಮ ಅಣ್ಣ ಬಿಟ್ಟರೆ ಬೇರೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಸೊ ಆಗ ಹೇಗೆ ಅನ್ನಿಸ್ತಾ ಇತ್ತು? ಎಲ್ಲೋ ಒಂದು ಕಡೆ ಭಯ ಮಾಡಿದ್ರಿ ಮೇಡಮ್. ನಮ್ಮ ಏರಿಯಾದ ಅವ್ರ ಹಿರಿಯರು ಅವ್ರು ಸಪೋರ್ಟ್ ಮಾಡಿದ್ರು. ಬಟ್ ರಿಲೇಟಿವ್ಸ್ ಯಾರು ಸಪೋರ್ಟ್ ಮಾಡಲಿಲ್ಲ. ಇಲ್ಲಿ ಪೊಲೀಸರು ಒಂದು ಸಪೋರ್ಟ್ ಮಾಡಲಿಲ್ಲ. ನಮ್ಮದು ಪೊಲೀಸರಿಂದ ಯಾವ ಸಪೋರ್ಟ್ ಸಿಗಲಿಲ್ಲ. ಬರೀ ಏನು ಹೇಳ್ತಾ ಇದ್ರು ಅವರು ನಿಮ್ಮ ಹತ್ರ? ಇವಾಗ ನಮ್ಮ ತಂದೆ ಹಿಂಗೆ ಮಾಡ್ತಿದಾರ್ರಿ ಅಂತ ಹೋಗಿ ಕೇಳಿದಾಗ ಏನಂತಿದ್ರು? ನೀವು ದುಡ್ಡು ತೊಗೊಂಡು ಹಿಂಗೆ ಸರೀರಿ, ನಿಮ್ದು ಮನಿದ ನಾವು ಏನ್ ಮಾಡಲ್ಲ, ಏನಂದ್ರು ನಿಮ್ದು ಗಂಡ ಹೆಂಡತಿದೇನ್ ಸಮಸ್ಯೆ ತಂದು ಪರಿಹಾರ ಇರ್ತೀವಿ ಅಂತ. ಅಲ್ಲ, ನೀವು ಹೇಳಿಲ್ವಾ ಪೊಲೀಸರಿಗೆ ಈ ರೀತಿ ದಂಧೆ ಕರೀತಾ ಇದ್ದ ನಮ್ಮ ತಂದೆ ಅಂತ? ಕೇಳಲೇ ಇಲ್ವಾ? ನಮ್ ಕೇಸ್ ಸ್ವೀಕರಿಸಲಿಲ್ಲ. ಸಿಡಿಗಳು ಇಟ್ಟಾನೆ ಅಂತಂದ್ರೆ ಅವೆಲ್ಲ ಹೌದಾ ಅಂತ ಹೇಳಿ ಕಳ್ಸಿದ. ಅವೆಲ್ಲ ಮನೆಗೆ ಬಂದು ನೋಡ್ರಿ, ಎಲ್ಲ ಸಿಡಿಗಳು ಇಟ್ಟಾನೆ, ವಿಡಿಯೋ ಮಾಡ್ಕೊಂಡವ್ರು ಅಂದ್ಕೊಳ್ಳಿ. ಅವೆಲ್ಲ ಬಿಡು, ನಮ್ದೆಲ್ಲ ಇದು ಮನಿ ಇದು ಗಂಡ ಹೆಂಡತಿ ಸಹ ಅವೆಲ್ಲ ಸಿಡಿಗಿಡಿ ನಮ್ಮ ಮನಿ ಒಳಗ್ ಕಳಿಸ್ರಿ ಅಂತ ಹೇಳಿದ್ರು. ಇಲ್ಲ, ನೀವು ಅಜ್ಜಿ ಮನೆಗೆ ಹೋಗ್ರಿ, ನಮ್ಮ ಮನಿ ನಮ್ದು ಹಕ್ಕಿದೆ, ನಮ್ದು ಮನಿ ಅಜ್ಜಿನ ಮನಿ ಅದು ಅಂತ ಹೇಳಿ ಅಷ್ಟು ಮಧ್ಯರಾತ್ರಿ ಕಳ್ಸ. ಅವ್ರೇನಾದ್ರು ದರ್ಗಾ ಹೋಗಿ ಮಕ್ಕೋರಿ ಅಂತ ಹೇಳಿದ್ರು. ಅಲ್ಲ ಮೇಡಮ್, ಪೊಲೀಸರು ಏನ್ ಮಾಡ್ತಾರೆ ಮೇಡಮ್ ಸಪೋರ್ಟಿಂಗ್ಗೆ? ಯಾಕೆ ನಿಮ್ಮ ಅಪ್ಪರಿಲ್ಲನ, ಅವ್ರಿಗೇನು ಹಕ್ಕಿಲ್ಲನ, ಅವ್ರ ಮನೆಯಲ್ಲನ ಒಂದು ಮತ್ತು ಅವ ಎಲ್ಲ ಹೋಗ್ಬೇಕು. ನೀವು ಎಷ್ಟು ಬರ್ತೀರಿ ಡಿವೈಡ್ ಮಾಡ್ಕೊಂಡು ನೀವು ಅರ್ಧ ಹೋಗ್ರಿ, ಅವ್ರ ಅರ್ಧ ಡಿವೈಡ್ ಮಾಡೋದು. 10 ಲಕ್ಷ ರೂಪಾಯಿ ಮನಿ ಇದೆ ಅಂತ ತಿಳ್ಕೊಂಡ್ರು, ಡಿವೈಡ್ ಮಾಡಿದ್ರೆ ಕಸ್ಟಮರ್ಗೆ ತೋರಿಸೋದ್ರೆ 5 ಲಕ್ಷ ರೂಪಾಯಿ ಮನಿ ನಮ್ಗೆ ಡಿವೈಡ್ ಇಷ್ಟ ಆಗೈತೆ ಅಂತ ಹೇಳ್ತಾನೆ. ಕಸ್ಟಮರ್ ಕಡೆ ನಾವು ಹೆಂಗ್ ಮಾತಾಡ್ತಾರ ವ್ಯವಹಾರ ತಂದೆ ಒಪ್ಪಿದ್ರ ಡಿವೈಡ್ ಮಾಡೋದಕ್ಕೆ? ಡಿವೈಡ್ ಮಾಡೋದು ಪೊಲೀಸರು ಹೇಳತ್ತಾರೆ. ಡಿವೈಡ್ ಮಾಡ್ಕೊಂಡ್ರೆ ನಿಮ್ಗೆ 15 ದಿವಸ ಅದು ಡ್ರೈವರ್ಸ್ ಕೊಟ್ಬಿಡ, 15 ದಿವಸ ಆಗ್ತೈತಿ ಡ್ರೈವರ್ಸ್ ಕೊಡಾಕು ಅಂತ ಹೇಳಿ. ಇಷ್ಟ ಕಾಲ ಏನು ಆಗಿದಿಲ್ಲ ಮೇಡಮ್. ಯಾವಾಗ ಮನೆ ಕಟ್ಸಿದೀವಲ್ಲ, ಡೈವರ್ಸ್ ಬಂತು, ಅದು ಬಂತು, ಇದು ಬಂತು. ಸೊ ಇವಾಗ ಪೊಲೀಸರು ಏನ್ ಹೇಳಿದ್ರು ಅಂದ್ರೆ, ಇವಾಗ ಅವ್ರ ಮನೆ ಬಿಟ್ಟು ಒಪ್ಲಿಲ್ಲ ಅಂದ್ರೆ ದರ್ಗಾಲ್ ಹೋಗಿರಿ ಅಂತ ಹೇಳಿದ್ರು. ಓಕೆ, ಇದು ನಮ್ಮ ಪೊಲೀಸರು ಮಾಡಿರುವಂತಹ ಪ್ರತಿಕ್ರಿಯೆ. ಸಲ್ಮಾ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಹೇಳಿದ್ರಂತೆ, ನಿಮ್ಮ ತಂದೆ ಏನಾದರೂ ಮನೆಯಿಂದ ಹೊರ ಹಾಕ್ಬಿಟ್ರೆ ಏನು ಮಾಡ್ತೀರಮ್ಮ, ದರ್ಗಾಲ್ ಇದ್ಬಿಡಿ, ನಡ್ಕೊಂಡು ಹೋಗುತ್ತೆ ಜೀವನ ಅಂತ. ಒಂದು ಹೆಣ್ಣುಮಗು, ಹಾಗೆ ಒಬ್ಬ ಹೆಂಗಸು ಮತ್ತು ಇನ್ನೊಬ್ಬ ಹುಡುಗನಿಗೆ ಹೇಳಿದಂತಹ ಮಾತು. ಹುಬ್ಬಳ್ಳಿಯಲ್ಲಿ ಈ ರೀತಿ ಸಲ್ಮಾ ಕುಟುಂಬ ನರಕ ಯಾತನೆ ಅನುಭವಿಸಿದೆ. ಈಗ ಸಂತೋಷ್ ನಮಗೆ ಕರೆ ಮಾಡಿದ್ದಾರೆ. ಸಂತೋಷ್ ಈಗಾಗಲೇ ಕೇಳಿರ್ಬೋದು ನೀವು ಯಾವ ರೀತಿ ಸಮಸ್ಯೆ ಆಗಿತ್ತು ಅಂತ. ಸೊ ಇದ್ರ ಜೊತೆಗೆ ಸಮಾಜದಲ್ಲಿ ಇಂತಹ ಘಟನೆಗಳು ತುಂಬಾನೇ ನಡೀತಾ ಇವೆ. ಏನು ಹೇಳ್ತೀರಾ ಸಂತೋಷ್? ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಸೊ ಜ್ಯೋತಿ ಅವರೇ, ಇಂತಹ ಹಲವಾರು ಪ್ರಕರಣಗಳು ನೀವು ನೋಡ್ತಾನೆ ಇರ್ತೀರ. ದಿನ ಬೆಳಗಾದ್ರೆ ಇಂತಹ 10 ಹಲವು ಪ್ರಕರಣಗಳು. ಮಹಿಳೆಯರು ಈ ಟೈಮಲ್ಲಿ ಸಾಯಿರಾ ಆಗಿರಬಹುದು ಅಥವಾ ಇನ್ನಿತರ ಮಹಿಳೆಯರು ತಮ್ಮ ಮಕ್ಕಳಿಗೆ ಆಗ್ತಾ ಇರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಎಚ್ಚೆತ್ಕೋಬೇಕು? ನಾವು ಸವಿತಾ ಪ್ರಕರಣ ನೋಡಿದಾಗ ಕೂಡ ಆಕೆ ಹೆಲ್ಪ್ಲೆಸ್ ಆಗಿಬಿಡಿಲ್ಲ. ಅವ್ರ ತಾಯಿ ಸವಿತಾ, ಅವರ ತಾಯಿ ಹೆಲ್ಪ್ಲೆಸ್ ಆಗಿದ್ರು. ಒಂದು ರೂಮಲ್ಲಿ ಕೂಡ ಹಾಕಿ ಹೊಡೆದು ಬಡ್ದು, ಆದರೂ ಕೂಡ ಸಮಯ ಸಿಕ್ಕಾಗ ಯಾವ ರೀತಿ ಜಾಗೃತಿ ವಹಿಸ್ಕೊಳ್ಬೇಕಾಗುತ್ತೆ? ಈಗ ಏನಾಗಿದೆ, ಮೊದಲನೇದಾಗಿ ಒಬ್ಬರು ಸಂಬಳದಲ್ಲಿ ಮನೆ ನಡ್ಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಹೆಣ್ಮಕ್ಳು ಕೂಡ ಅವರು ಮನೆ ಅಥವಾ ಮನೇಲಿ ಗಂಡಸರು ಸಂಬಳ ತಂದ್ಕೊಡ್ತಾರೆ ಅಂತಲೂ ಇಲ್ಲ. ಹಾಗಾಗಿ ಹೆಣ್ಮಕ್ಳು ಮನೆ ನಡ್ಸೋಕ್ಕೋಸ್ಕರ ತಮ್ಮದೇ ಆದ ಒಂದು ಅರ್ನಿಂಗ್ಸ್ಗೋಸ್ಕರ ಕೆಲಸಕ್ಕೆ ಹೋಗಲೇಬೇಕಾಗಿದೆ. ಕೆಲಸ ಆದಮೇಲೆ ಈ ಜಾಗತೀಕರಣದ ನಂತರ ಇವಾಗ ಸಮಯ ಅಂತ ಇಲ್ಲವೇ ಇಲ್ಲ.
ಬೆಳಿಗ್ಗೆ ಹೋದರೆ ರಾತ್ರಿ ಬರೋದು ಈ ಥರ ಎಲ್ಲ ಆಗ್ತಿದೆ. ಈ ಒಂದು ಇದನ್ನ ಇಟ್ಕೊಂಡು ದುರುಪಯೋಗ ಮಾಡಿಕೊಂಡು ಮನೆಯಲ್ಲಿ ಮನೆಯ ಸಂಬಂಧಿಕರು ಎಲ್ಲರೂ ಇದನ್ನು ದುರುಪಯೋಗ ಮಾಡಿಕೊಂಡು ಈ ಥರ ಹೆಣ್ಮಕ್ಳ ಮೇಲೆ ಲೈಂಗಿಕವಾದ ಶೋಷಣೆ ಮಾಡುವಂಥ ಸಂದರ್ಭಗಳು ಜಾಸ್ತಿ ಆಗಿವೆ ಇತ್ತೀಚಿನ ದಿನಗಳಲ್ಲಿ. ಇದು ಈ ಜಾಗತೀಕರಣದ ಪರಿಣಾಮವೂ ಹೌದು. ಅದಕ್ಕೆ ನಾನು ಹೇಳೋದು ಅಂದರೆ ಹೆಣ್ಮಕ್ಳು ತಾಯಂದಿರಾಗಿ ಸ್ವಲ್ಪ ನಮ್ಮ ಮಕ್ಕಳು ಈ ಥರ ಏನಾದ್ರು ತೊಂದರೆ ಅವರ ಬಿಹೇವಿಯರ್ಸ್ನ ನೋಡ್ತಾ ಅವರ ವರ್ತನೆಗಳನ್ನ ನಾವು ನೋಡ್ತಾ ಇರಬೇಕು. ಎಲ್ಲಿ ಅವರು ತಪ್ತಾ ಇದ್ದಾರೆ, ಎಲ್ಲಿ ಅವರು ಡಿಪ್ರೆಸ್ ಆಗಿದ್ದಾರೆ, ಎಲ್ಲಿ ಅವರು ಬೇಜಾರಾಗಿ ಕಾಣ್ತಿದ್ದಾರೆ. ಬೇಜಾರಾಗಿ ಕಂಡ ತಕ್ಷಣ ನಾವು ಅವ್ರನ್ನ ಕೂರಿಸ್ಕೊಂಡು 1-2 ನಿಮಿಷ ಮಾತಾಡಬೇಕು. ಏನಾಗ್ತಿದೆ ನಿನಗೆ, ಎಸ್ಪೆಷಲಿ ಈ ವಯಸ್ಸಲ್ಲಿ, ಇಲ್ಲ ಚಿಕ್ಕ ಮಕ್ಕಳಿಂದನೇ ಶುರು ಮಾಡ್ತಿದ್ದಾರೆ. ಹಾಗಾಗಿ ಅವ್ರನ್ನ ಕೂರಿಸ್ಕೊಂಡು ಸ್ವಲ್ಪ ಆಪ್ತ ಸಲಹೆ ಮಾಡೋದನ್ನ ನಾವು ಮೊದಲು ಕಲಿಬೇಕು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ. ಸೊ ವೀಕ್ಷಕರೇ, ಚರ್ಚೆ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.